ನಮಸ್ಕಾರ ಸ್ನೇಹಿತರೆ. ರಾಜಕೀಯದಲ್ಲಾಗ್ಲಿ ಅಥವಾ ಸಮಾಜದಲ್ಲಾಗ್ಲಿ ಸತ್ಯದ ಪರವಾಗಿ ಧ್ವನಿ ಎತ್ತೋದು ಇವತ್ತಿನ ದಿನಗಳಲ್ಲಿ ಅಷ್ಟು ಸುಲಭದ ಕೆಲಸ ಏನೂ ಅಲ್ಲ. ಕೆಲವೊಮ್ಮೆ ನಾವೆಷ್ಟೇ ಧೈರ್ಯವಾಗಿ ನಿಂತರೂ ಕೂಡ ನಮ್ಮ ಕುಟುಂಬಕ್ಕೆ ಅಂತ ಬಂದಾಗ ಎಂಥವರಿಗಾದ್ರೂ ಒಂದ್ಸಲ ಭಯ ಅನ್ನೋದು ಶುರುವಾಗುತ್ತೆ. ಈಗ ಅಂತಹದ್ದೇ ಒಂದು ಶಾಕಿಂಗ್ ಸಂಗತಿ ಹೊರಬಿದ್ದಿದೆ ನೋಡಿ. ಸಿಜೆಪಿಯ ಸಂಸ್ಥಾಪಕ ಅಭಿಜಿತ್ ದೀಪ್ಕೆ ಅವರ ತಾಯಿ ಅನಿತಾ ದೀಪ್ಕೆ ಇತ್ತೀಚೆಗೆ ಮರಾಠಿ ಸುದ್ದಿವಾಹಿನಿಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಅವರು ಹೇಳುವ ಪ್ರಕಾರ ಅಭಿಜಿತ್ ದೀಪ್ಕೆ ತಮ್ಮ ವಿಡಂಬನಾತ್ಮಕ ರಾಜಕೀಯ ಚಳುವಳಿ ಶುರು ಮಾಡಿದ ಕೆಲವೇ ದಿನಗಳಲ್ಲಿ ಅವರಿಗೆ ಒಂದು ಬೆದರಿಕೆಯ ವಿಡಿಯೋ ಬಂದಿತ್ತಂತೆ. ಅದರಲ್ಲಿ ಏನಿತ್ತು ಅಂತ ಹೇಳಿದ್ರೆ, ನೀನು ಬಿಜೆಪಿಗೆ ಸೇರ್ಬೇಕು, ಇಲ್ಲದಿದ್ರೆ ನಿನ್ನ ತಂದೆ ತಾಯಿಯನ್ನ ಗುರಿ ಮಾಡ್ತೀವಿ ಅಂತ ಆ ವಿಡಿಯೋದಲ್ಲಿ ಎಚ್ಚರಿಕೆಯನ್ನ ನೀಡಲಾಗಿತ್ತಂತೆ. ಶುರುವಿನಲ್ಲಿ ಅಭಿಜಿತ್ ಈ ವಿಷಯವನ್ನ ಮನೆಯವರಿಗೆ ತಿಳಿಸಲೇ ಇಲ್ಲ. ಯಾಕಂತ ಹೇಳಿದ್ರೆ ತಂದೆ ಭಗವಾನ್ ದೀಪ್ಕೆ ಏನಿದ್ದಾರೆ ಅವರಿಗೆ ಆರೋಗ್ಯದ ಸಮಸ್ಯೆ ಇತ್ತು. ಹಾಗಾಗಿ ಹೆದರಿ ಏನಾದ್ರೂ ಅವರಿಗೆ ಹೆಚ್ಚು ಕಮ್ಮಿ ಆದ್ರೆ ಕಷ್ಟ ಅಂತ ಹೇಳಿ ಅಭಿಜಿತ್ ದೀಪ್ಕೆ ಸುಮ್ಮನಾಗಿದ್ರಂತೆ. ಆದ್ರೆ ಬೆದರಿಕೆ ಹೆಚ್ಚಾಗ್ತಾ ಇದ್ದಂತೆ ಮಗನಿಗೆ ಪೋಷಕರ ಸುರಕ್ಷತೆಯ ಚಿಂತೆ ಶುರುವಾಗಿದೆ ಅಲ್ಲಿ. ಆದ್ರೆ ಆತ ಹೆದರ್ಲಿಲ್ಲ. ಮನೆಯವ್ರಿಗೆ ಏನಾದ್ರೂ ತೊಂದರೆ ಆಗಬಹುದು ಅಂತ ಹೇಳಿ ನೀವು ಈ ವಿಡಿಯೋವನ್ನ ನೋಡಬೇಡಿ, ಸ್ವಲ್ಪ ದಿನ ಎಲ್ಲಾದ್ರೂ ಹೊರಗಡೆ ಹೋಗಿ ಇರಿ ಅಂತ ಹೇಳಿ ತನ್ನ ತಂದೆ ತಾಯಿಯನ್ನ ಅಭಿಜಿತ್ ದೀಪ್ಕೆ ಒತ್ತಾಯಿಸಿದ್ರಂತೆ. ಇನ್ನು ಮಗನ ಮಾತು ಕೇಳಿ ಬೇರೆ ದಾರಿ ಇಲ್ಲದೆ ಆ ತಂದೆ ತಾಯಿ ಛತ್ರಪತಿ ಸಂಭಾಜಿ ನಗರದಲ್ಲಿದ್ದಂತಹ ತಮ್ಮ ಮನೆಯನ್ನ ಬಿಟ್ಟು ಕೊಂಕಣ ಪ್ರದೇಶದಲ್ಲಿದ್ದಂತಹ ತಮ್ಮ ಸಂಬಂಧಿಕರ ಮನೆಗೆ ಹೋಗಿ ಕುಳಿತಿದ್ರಂತೆ. ಅಂದ್ರೆ ಬರೋಬ್ಬರಿ 16 ದಿನಗಳ ಕಾಲ ಮನೆ ಮಠ ಬಿಟ್ಟು ಇರಬೇಕಾದಂತಹ ಪರಿಸ್ಥಿತಿ ಬಂತು ಅಂತ ಹೇಳಿ ದೀಪ್ಕೆ ಅವರ ತಾಯಿ ಹೇಳ್ಕೊಂಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಅಭಿಜಿತ್ ದೀಪ್ಕೆ ಕೂಡ ಅಲ್ಲಿ ಸುಮ್ಮನೆ ಕೂರ್ಲಿಲ್ಲ. ವಿವಿಧ ಪರೀಕ್ಷೆಗಳಲ್ಲಿ ಅಕ್ರಮ ನಡೆದಿದೆ ಅಂತ ಆರೋಪಿಸಿ ಹೊಸದಿಲ್ಲಿಯಲ್ಲಿ ತೀವ್ರ ಪ್ರತಿಭಟನೆಯನ್ನ ನಡೆಸಿದ್ರು. ಸುಮಾರು 36 ದಿನಗಳ ಕಾಲ ನಡೆದಂತಹ ಈ ಸುದೀರ್ಘ ಹೋರಾಟ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯೊಂದಿಗೆ ಅದು ಅಂತ್ಯವಾಯಿತು. ಇನ್ನು ಪ್ರತಿಭಟನೆ ಮುಗಿಸಿ ಅಭಿಜಿತ್ ದೀಪ್ಕೆ ಮನೆಗೆ ಮರಳುವ ಮುನ್ನವೇ ಅವರ ತಂದೆ ತಾಯಿ ಮಾಧ್ಯಮಗಳ ಮುಂದೆ ಬಂದ್ರು. ಆ ವೇಳೆ ಅಭಿಜಿತ್ ದೀಪ್ಕೆ ಅವರ ತಂದೆ ಭಗವಾನ್ ದೀಪ್ಕೆ ಅವರು ಬಹಳ ಅರ್ಥಪೂರ್ಣವಾದಂತಹ ಮಾತುಗಳನ್ನ ಕೂಡ ಹೇಳಿದ್ರು. ಸಾರ್ವಜನಿಕ ಜೀವನದಲ್ಲಿ ಬಂದಾಗ ಟೀಕೆಗಳು ಸಹಜ. ಸಮಾಜಕ್ಕಾಗಿ ಕೆಲಸ ಮಾಡುವಾಗ ಜನರು ಕೆಲವರು ಮೆಚ್ಚುತ್ತಾರೆ, ಇನ್ನು ಕೆಲವರು ನೆಗೆಟಿವ್ ಆಗಿ ತಗೋತಾರೆ, ನೆಗೆಟಿವ್ ಆಗಿ ಅದನ್ನ ನೋಡ್ತಾರೆ. ಆದ್ರೆ ಸತ್ಯವನ್ನ ಅರ್ಥ ಮಾಡಿಕೊಂಡವರು ಮಾತ್ರ ಸರಿಯಾದ ಅಭಿಪ್ರಾಯವನ್ನ ರೂಪಿಸಿಕೊಳ್ತಾರೆ ಅಂತ ಹೇಳಿದ್ರು. ನಿಜ ಅಲ್ವಾ? ರಾಜಕೀಯದಲ್ಲಿ ಏನೇ ಇರ್ಲಿ, ಹೋರಾಟ ಮಾಡುವಾಗ ಕುಟುಂಬಕ್ಕೆ ಈ ರೀತಿ ಬೆದರಿಕೆ ಹಾಕೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ನೀವೇ ಒಮ್ಮೆ ಯೋಚಿಸಿ.